ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ರಿಲೀಸ್ ಆಗಲಿಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಯಾವ ದಿನಾಂಕದಂದು ಖಾತೆಗೆ ಹಣ ಜಮಾ ಆಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ತುಂಬಾ ಜನಕ್ಕೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಡೌಟ್ ಇದೆ, ನಮ್ಮ ಕಂತಿಗೆ ಹಾಗಾದ್ರೆ ಹಣ ಬರೋದಿಲ್ವಾ, ಯಾವಾಗ ಹಣ ಬರುತ್ತೆ, ಸೊ ಇದೇನಾದ್ರು ಕ್ಯಾನ್ಸಲ್ ಆಗಿದೆಯಾ ಅಥವಾ ಬೇರೆಯವರು ಹೇಳ್ತಾ ಇರೋದು ಸೊ ಹಣ ಬಂದಿದೆ ಅಂತ ಹೇಳ್ತಾ ಇರೋದು ಏನಾದ್ರು ಸುಳ್ಳು ಮಾಹಿತಿನ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ, ಆ ಚಾನಲ್ ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಏನಿದೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ದಯವಿಟ್ಟು ಅಲ್ಲೂ ಹೋಗಿ ಕೂಡ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ಸಾಧ್ಯವಾದಷ್ಟು ಹೆಚ್ಚಿನ ಜನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಬಹಳ ದೊಡ್ಡ ಯೋಜನೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಇದರ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಇನ್ನು ಕೆಲವರು ಏನಂತ ಅಂದರೆ ಸೊ ಉಪಯೋಗ ಇದ್ರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಬೇಡ. ಉಪಯೋಗ ಇರುವಂತಹ ಮಹಿಳೆಯರಿಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಈ ಯೋಜನೆ ಅಡಿಯಲ್ಲಿ ಈಗಾಗಲೇ 19ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆದರೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು. ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳಲ್ಲ ನಾನು, ಇಲ್ಲಿ ಬೆಂಗಳೂರು ಗ್ರಾಮಾಂತರ ತಗೊಂಡ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಬಂದೆ, ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬೆಂಗಳೂರು ಗ್ರಾಮಾಂತರದಲ್ಲೇ ಹಣ ಬಂದಿಲ್ಲ. ಸೊ ಈ ರೀತಿಯಾಗಿ 1-2-3 ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ, ಈ ರೀತಿಯಾಗಿ ಕೂಡ ಆಗಿದೆ. ಕೆಲವರು ಏನು ಅಂದ್ಕೊಂಡಿದ್ದಾರೆ, ಸೊ ಅವ್ರಿಗೆ ಹಣ ಬಂದಿದೆ ನಮಗೆ ಹಣ ಬಂದಿಲ್ಲ ಅಂದರೆ ನಿಜಾನ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ, ಅಥವಾ ಹಾಕಿದ್ರು ಎಲ್ಲರಿಗೂ ಒಂದೇ ಸರಿ ಹಾಕಬೇಕು, ಯಾಕೆ ಸ್ವಲ್ಪ ಜನಕ್ಕೆ ಹಾಕ್ತಾರೆ ಸ್ವಲ್ಪ ಜನಕ್ಕೆ ಹಾಕಲ್ಲ, ಇದು ಏನು ಸಮಸ್ಯೆ ಸರ್ಕಾರಕ್ಕೆ, ಹಾಕದೇ ಲೇಟಾಗಿ ಹಾಕಿದ್ದಾರೆ, ಅದರಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಹಾಕ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ ಹಾಕಲ್ಲ ಅನ್ನೋದು ಒಂದಿಷ್ಟು ಜನ ಗೊಂದಲ. ಅದು ಕರೆಕ್ಟ್, ಯಾಕಂದ್ರೆ ಹಾಕಿದ್ರೆ ಎಲ್ಲರಿಗೂ ಒಂದೇ ಸರಿ ಹಾಕಬೇಕು, ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬಾರ್ದು ಅನ್ನೋದು ಎಲ್ಲರ ಪ್ರಶ್ನೆ. ಅದರಲ್ಲೂ ಕೂಡ ಒಬ್ರಿಗೆ ಬಂದಿದೆ ಒಬ್ರಿಗೆ ಹಣ ಬಂದಿಲ್ಲ ಅಂದ್ರೆ ಒಂದಿಷ್ಟು ಗೊಂದಲಗಳಾಗತ್ತೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗುತ್ತೆ, ಒಂದಿಷ್ಟು ಡೌಟ್ ಕೂಡ ಸಹಜ ಸ್ಟಾರ್ಟ್ ಆಗಂಥದ್ದು. ಯಾಕಂದ್ರೆ ಯೋಜನೆ ಮೋಸ್ಟ್ಲಿ ಕ್ಯಾನ್ಸಲ್ ಆಗಿದೆಯೇನೋ ಅಥವಾ ಸರ್ಕಾರದಲ್ಲಿ ಹಣ ಇಲ್ವೇನೋ, ಈ ಥರ ಒಂದಿಷ್ಟು ಮಾತುಗಳು ಬರುವಂಥದ್ದು ಸಹಜ. ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸರ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಸೊ ಪ್ರತಿ ತಿಂಗಳು ಹಣವನ್ನು ಯಾಕೆ ಹಾಕ್ತಾ ಇಲ್ಲ ಅಂತ ಹೇಳಿ ಮೀಡಿಯಾದವರು ಒಂದು ಕ್ವಶನನ್ನು ಕೇಳಿದಾಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಸರ್ ಅವರೇ ಹೇಳಿದ್ದಾರೆ ಏನಂದರೆ, ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಲ್ವಾ. ಸೊ ನಾವು ಹಣವನ್ನು ಹಾಕ್ತೀವಿ, ಅದು 2 ತಿಂಗಳಿಗೆ ಒಂದ್ಸರಿ ಆಗ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸರಿ ಆಗ್ಬೋದು, ಈ ಥರ ಹಣವನ್ನು ಹಾಕ್ತೀವಿ. ಬಟ್ ತಿಂಗಳಿನ ಹಣವನ್ನು ಕರೆಕ್ಟಾಗಿ ಹಾಕ್ತೀವಿ, ಬಟ್ ಪ್ರತಿ ತಿಂಗಳು ಹಾಕೋಕ್ಕೆ ಆಗೋದಿಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಒಂದೊಂದ್ಸರಿ ಪ್ರತಿ ತಿಂಗಳು ಬರುತ್ತೆ, ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಇಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಅರ್ಜಿಯನ್ನು ಹಾಕಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಹೆಚ್ಚಿನ ಅಲ್ಲಿ ಹಣ ಖರ್ಚಾಗತ್ತೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಒಬ್ರೊಬ್ರಿಗೆ 2,000 ರೂಪಾಯಿ ಅಂದ್ರೆ ಈಗ ನೀವು ನೋಡ್ಬೋದು, ಏನು ಸ್ವಲ್ಪ ಹಣ ಖರ್ಚಾಗಲ್ಲ. ಈ ತರ ಕಮಿಟ್ಮೆಂಟ್ಗಳು ಕೂಡ ಗೌರ್ಮೆಂಟ್ಗೂ ಇರುತ್ತೆ. ಬಟ್ ಹಣವನ್ನ ಎಲ್ಲರಿಗೂ ಒಂದೇ ಸರಿ ಹಾಕ್ಬೇಕು ಅನ್ನೋದು ಜನರ ಒಪಿನಿಯನ್. ಯಾಕಂದ್ರೆ ಒಬ್ರಿಗೆ ಒಂದ್ಸರಿ ಹಾಕ್ತಾರೆ, ಇನ್ನೊಬ್ರಿಗೆ ಒಂದೊಂದ್ಸರಿ ಬರುತ್ತೆ. ಹಾಕಿದ್ರೆ ಎಲ್ಲರಿಗೂ ಒಂದೇ ಸರಿ ಹಾಕ್ಬೇಕು, ಇಲ್ಲ ಅವ್ರಿಗೆ ಫಸ್ಟ್ ಹಾಕಿ ನಮಗೆ ಒಂದು 2 ದಿನ ಆದ್ರೂ ಬಂದಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಡೌಟು, ಜೊತೆಗೆ ಬೇಜಾರು ಸಂಗತಿ. ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಸರ್ಕಾರ, ಹಾಕಿದ್ಮೇಲೆ ಕರೆಕ್ಟಾಗಿ ಹಾಕಬೇಕು, ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬಾರ್ದು ಅನ್ನೋದು ಒಂದಿಷ್ಟು ಜನರಿಗೆ ಬೇಜಾರು. ಅದು ಖಂಡಿತ 100% ಆಗೇ ಆಗುತ್ತೆ. ಆದರೆ ಯಾರು ಕೂಡ ಇದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಇನ್ನೊಂದು ಬರೋದೇ ಇಲ್ವಾ ಅನ್ನೋದು ನೆಗೆಟಿವ್ ಒಪಿನಿಯನ್ನ ತೆಗೆದಾಕ್ಬಿಡಿ ತಲೆಯಿಂದ. 100% ಹಣ ಬರುತ್ತೆ, ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಅಂತೂ ಕೂಡ ಆಗೋದಿಲ್ಲ. ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ. ನಿಮಗೆ 1 ತಿಂಗಳಾಗ್ಬೋದು 2 ತಿಂಗಳಾಗ್ಬೋದು, ಡೆಫಿನೆಟ್ಲಿ ಹಣ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು 2 ದಿನ ಲೇಟ್ ಆಗಿರೋದಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದು, ನಮ್ಗಿನ್ನ ಎಷ್ಟು ದಿನ ಟೈಮ್ ತೊಗೊತಾರ ಅನ್ನೊಂದಿಷ್ಟು ಗೊಂದಲ ಇರುತ್ತೆ. ಆ ಥರ ಏನೂ ಆಗಲ್ಲ. ಸೊ ನಿಮ್ಗೊಂದು ಇನ್ನೊಂದು 2 ಡೇಸ್ ಟೈಮ್ ಆಗುತ್ತೆ. ಬಟ್ ಇವತ್ತು ತುಂಬ ಜನಕ್ಕೆ ಬಂದಿದೆ. ಸೊ ನಾಳೆ ಈ ರೀತಿಯಲ್ಲಿ ಹಣ ಜಮಾ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಗೊಂದಲನೇ ಬೇಡ. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ, ಹೌದು, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣವನ್ನು ಇದೇ ತಿಂಗಳು ಕೊನೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಹಣವನ್ನು ಕೂಡ ಅದೇ ರೀತಿಯಾಗಿ ಈಗ ನೀವು ಹೇಗೆ ಹಣವನ್ನು ಹಾಕ್ತಾ ಇದ್ದೀರಲ್ವಾ, ಸೊ ಈಗ 2 ದಿನ ಅಥವಾ 3 ದಿನ ಈ ರೀತಿಯಲ್ಲೇ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ.
ಸೊ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಅದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ಪರ್ಟಿಕ್ಯುಲರ್ ಆಗಿದೆ ಜಿಲ್ಲೆ ಅಂತ ಹೇಳಕ್ ಆಗದೇ ಇಲ್ಲ, ಯಾಕೆಂದ್ರೆ ಈಗಾಗಲೇ ನಿಮ್ಗೆ ಈ ತಿಂಗಳಲ್ಲೇ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಡಿಲೇ ಆಗ್ಬಿಟ್ಟಿದೆ ಈ ತಿಂಗಳು. ಯಾಕಂದ್ರೆ ಫಸ್ಟ್ ಎಲ್ಲ ಏನ್ ಮಾಡ್ತಿದ್ರು, ಒಂದ್ 2 ದಿನ ಫಸ್ಟ್ ಎಲ್ಲ ಒಂದೊಂದು ತಿಂಗಳು ಟೈಮ್ ತಗೊಂತು, ಆಮೇಲೆ ಒಂದ್ 2 ದಿನಕ್ಕೆ ಬಂದ್ಬಿಡ್ತು. ಇಷ್ಟರೊಳಗೆ ಹಣ ಬರ್ಬೇಕಿತ್ತು, ಬಟ್ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಸೊ ನನ್ನ ವಿಡಿಯೋನ ನೋಡ್ತಾ ಇರುವಂತಹ ಮಹಿಳೆಯರು, ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ, ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ರೆ ಹೇಳಿ. ಯಾಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಅವರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ, ಡೌಟ್ ಇರುತ್ತೆ, ಅವರಿಗೂ ಕೂಡ ಕನ್ಫರ್ಮ್ ಆಗಲಿ. ಆಗ ಹಣ ಬಂದಿರೋರು ಕಮೆಂಟ್ ಮಾಡಿ. ಯಾಕಂದ್ರೆ ಹಣ ಬಂದಿರೋದು ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಡೌಟ್ ಇದೆ, ನಿಜವಾಗ್ಲೂ ಹಣ ಹಾಕಿದಾರಾ, ಸುಳ್ಳು ಹೇಳ್ತಾ ಇದ್ದಾರಾ, ಅಥವಾ ಯೂಟ್ಯೂಬ್ ಮಾಡೋರೇ ಸುಳ್ಳು ಹೇಳ್ತಾ ಇದ್ದಾರಾ, ಅಥವಾ ಜನರೇ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋದಿಷ್ಟು ಗೊಂದಲ ಇರುತ್ತೆ. ಅವರಿಗೂ ಒಂದು ಕ್ಲಾರಿಟಿ ಸಿಕ್ಕಂಗಾಗುತ್ತೆ. ಪ್ರತಿಯೊಬ್ಬರು ಕೂಡ ನೋಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸೊ ಇಲ್ಲಿ ಏನು ನಿಮ್ಮ ಹಣ ಬಂದಿದೆಯಾ ಇಲ್ಲ ಅನ್ನೋದು ಒಂದು ಡೌಟ್ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ನೀವು ಕೂಡ ಹೇಳಿ ಅಂತ ಈ ಮೂಲಕ ಹೇಳ್ತೀನಿ ಸ್ನೇಹಿತರೆ. ಸೊ ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು. ಸೊ ಇದು ಬಹಳ ಮುಖ್ಯವಾಗಿರೋಂಥ ಅಪ್ಡೇಟು. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹಾಗೇನೆ ತುಂಬಾ ಜನ ಹೆಣ್ಮಕ್ಳಿಗೆ ಏನಂತ ಅಂದ್ರೆ, ಸೊ ಎದೆನೂ ಬರ್ತಾ ಇರುತ್ತೆ, ಈ ಶೋಲ್ಡರ್ ಇಂದ ಈ ಕಡೆ ಬಲಗೈ ಆಗಿರ್ಬೋದು, ಎಡಗೈ ಆಗಿರ್ಬೋದು. ಸೊ ಈ ಭಾಗದಲ್ಲಿ ಕೈ ನೋವು ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಸೊ ಕೆಲವೊಂದು ಹೆಣ್ಣು ಮಕ್ಳು ಏನ್ ಮಾಡ್ತಾರೆ, ಸೊ ತುಂಬಾ ಕೇರ್ಲೆಸ್ ಮಾಡ್ತೀವಿ. ನೀವು ಯಾವ ಏಜಿನವ್ರು ಆಗಿರ್ಬೋದು, ನಿಮ್ಗೆ ಒಂದು 15 ವರ್ಷ, 20 ವರ್ಷ, 50, 60 ವರ್ಷ, ಹೆಂಗೆ ಯಾರು ಏಜಿನವ್ರು ಆಗಿರ್ಬೋದು, ನಿಮ್ಮ ಅಮ್ಮ ಆಗಿರ್ಬೋದು, ನಿಮ್ಮ ಆಂಟಿ ಆಗಿರ್ಬೋದು, ಸೊ ಮನೇಲಿ ಇರುವಂಥ ಅಜ್ಜಿ ಆಗಿರ್ಬೋದು, ಯಾರಿಗೇ ಆಗಲಿ ಒಂದು ಎಡಗೈ ತುಂಬ ಶೋಲ್ಡರ್ ಪೇನ್ ಬರ್ತಾ ಇದೆ. ಸೊ ತುಂಬ ಜನ ಏನು ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು, ತುಂಬ ಜನಕ್ಕೆ ಎದೆ ನೋವು ಬರ್ತಾ ಇರುತ್ತೆ ಈ ಜಾಗದಲ್ಲೆಲ್ಲ. ಸೊ ತುಂಬ ಕೇರ್ಲೆಸ್ ಮಾಡ್ತಾರೆ ಹೆಣ್ಮಕ್ಳು. ಯಾರು ಕೂಡ ಕೇರ್ಲೆಸ್ ಮಾಡಬೇಡಿ. ಆ ಥರ ಏನಾದರೂ ನಿಮ್ಗೆ ಎದೆ ನೋವು ಬರ್ತಾ ಇದೆ, ಸೊ ತುಂಬ ಕೈ ನೋವು ಬರ್ತಾ ಇದೆ ಅಂದಾಗ ನೀವು ಸ್ವಲ್ಪ ನಿಮ್ಮ ಹತ್ತಿರದಲ್ಲಿರುವಂಥ ಡೈನಕಾಲಜಿಸ್ಟು ಅಥವಾ ಬೇರೆ ಡಾಕ್ಟರ್ ಯಾರು ನಿಮ್ಗೆ ನಿಯರ್ ಇರ್ತಾರೋ ಅವರಿಗೆ ಒಂದ್ಸರಿ ತೋರಿಸಿ. ಸೊ ಎಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ನೋವುಗಳು ಬೇರೆ ರೀತಿ ಆಗಿರೋದಿಲ್ಲ. ಅದನ್ನ ಫಸ್ಟ್ ತಲೆಯಿಂದ ತೆಗೆದಾಕ್ಬಿಡಿ. ಇನ್ನೊಂದು ಏನಂತ ಅಂದ್ರೆ, ಸೊ ಅದೇ ರೀತಿ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಗಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಮತ್ತೆ ನೀವು ಗೂಗಲ್ ಸರ್ಚ್ ಮಾಡೋದು ಅಥವಾ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ನೋಡೋದು, ಈ ರೈಟ್ ಹ್ಯಾಂಡ್ ನೋವು ಬಂದರೆ ಏನಾಗ್ಬಿಡುತ್ತೋ ಅಥವಾ ಎದೆ ನೋವು ಬರ್ತಾ ಇದ್ರೆ ಏನಾಗ್ತಾ ಇರುತ್ತೋ, ಈ ಥರ ಥಿಂಕ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ. ಡಾಕ್ಟರ್ ಹತ್ರ ಹೋದಾಗ ಅವ್ರು ಅದನ್ನೇ ಹೇಳ್ತಾರೆ, ಏನಂತಂದರೆ ನೀವು ಗೂಗಲ್ ಸರ್ಚ್ ಮಾಡೋದು ಫಸ್ಟ್ ಬಿಡಿ, ಯೂಟ್ಯೂಬ್ ವಿಡಿಯೋಗಳನ್ನ ನೋಡೋದು ಫಸ್ಟ್ ಬಿಡಿ. ಸೊ ನಿಮ್ಗೆ ಏನಾದ್ರು ಎದೆ ಹತ್ರ ನೋವು ಬರ್ತಾ ಇದೆ ಅಥವಾ ಕೈಯಲ್ಲಿ ತುಂಬ ನೋವು ಬರ್ತಾ ಇದೆ ಅಂದರೆ ಫಸ್ಟ್ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ನಾನು ಕೂಡ ಹಾಗೆ ಮಾಡಿಬಿಟ್ಟಿದ್ದೆ. ನನಗೆ ತುಂಬಾ ಎಡಗೈ ತುಂಬ ನೋವು ಬರ್ತಾ ಇತ್ತು. ಸೊ ನಾನೇನು ಮಾಡಿದೆ, ಈ ನೋವು ಬರ್ತಾ ಇರೋ ಜಾಗಕ್ಕೆ ಇಲ್ಲೆಲ್ಲ ಒಂದು ಸೈಡ್ ಪೂರ್ತಿಯಾಗಿ ನೋವು ಬರ್ತಾ ಇತ್ತು. ನಾನೇನು ಮಾಡಿದೆ, ಸೊ ತುಂಬ ನೋವು ಬರ್ತಾ ಇದೆ. ತುಂಬ ಈಗ ವೀಡಿಯೋಗಳನ್ನು ಸರ್ಚ್ ಮಾಡ್ತಾ ಇದ್ದೀವಿ, ರೈಟ್ ಹ್ಯಾಂಡ್ ಯಾಕೆ ನೋವು ಬರ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಯಾಕೆ ನೋವು ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಚೆಸ್ಟ್ ಹತ್ರ ನೋವು ಬರ್ತಾ ಇದೆ, ಏನಾಗ್ಬಿಟ್ಟಿದೆ. ಸೊ ಅನ್ನೋದು ಏನೇನೋ ಮೈಂಡ್ ಬೇರೆ ಬೇರೆ ಕಡೆ ಯೋಚನೆ ಹೋಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಈ ಗೂಗಲಲ್ಲಿ ಸರ್ಚ್ ಮಾಡೋದನ್ನ ಜಾಸ್ತಿ ಮಾಡಿಬಿಡ್ತೀವಿ. ನೈಟಲ್ಲಿ ಇದೇ ಬರಲ್ಲ. ಸೊ ಈ ನೈಟಲ್ಲಿ ಏನು ಮಾಡ್ತೀವಿ, ಸರ್ಚ್ ಮಾಡ್ತಾ ಈ ಗೂಗಲ್ ಏನು ಮಾಡುತ್ತೆ, ಎಲ್ಲ ರೀತಿಯಲ್ಲಿ ತೋರಿಸುತ್ತೆ. ನಾವು ಏನೇನು ಮಾಡ್ತೀವಿ, ಪೇಯ್ನ್ ಯಾಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ಇರೋ ಪೇಯ್ನನ್ನು ಗಮನಿಸಲ್ಲ, ಲಾಸ್ಟ್ ಬಂದಿರೋದು ಏನಾಗಿರುತ್ತೋ ಅನ್ನೋದನ್ನ ಲಾಸ್ಟಲ್ಲಿ ಇರೋದು ಗಮನಿಸ್ತೀವಿ. ಆಗ ನಮ್ಗೆ ತುಂಬ ಭಯ ಆಗುತ್ತೆ. ನನಗೂ ಕೂಡ ತುಂಬಾ ಶೋಲ್ಡರ್ ಪೇಯ್ನ್ ಇತ್ತು, ಜಸ್ಟ್ ಈ ಕಡೆ ಎಲ್ಲ ತುಂಬ ಪೇಯ್ನ್ ಇತ್ತು. ನಾನೇನು ಮಾಡಿದೆ, ಸೊ ಒಂದು ಫ್ಯಾಮಿಲಿ ಡಾಕ್ಟರ್ನ ಸಜೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು, ನೀವು ಮೋಸ್ಟ್ಲಿ ಹೈಟ್ ಆಗಿರುವಂಥ ದಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ನಿಮಗೆ ಹೈಟ್ ಆಗಿರುವಂಥ ದಿಮ್ಮನ್ನು ಯೂಸ್ ಮಾಡಿದ್ರೆ ಜೊತೆಗೆ ಫೋನನ್ನು ನೋಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಒಂದು ಸೈಡ್ ಅದು ಜಾಸ್ತಿ ನೋಡೋದ್ರಿಂದ ನಿಮಗೆ ಈ ಥರ ನಾವು ಬಟನ್ ಪ್ರೆಸ್ ಮಾಡ್ತಾ ಇರ್ತೀವಿ, ಫೋನನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಅದಕ್ಕೆ ನಿಮ್ಗೆ ಈ ಥರ ನೋವು ಬಂದಿದೆ. ದಿಂಬನ್ನ ಫಸ್ಟ್ ಚೇಂಜ್ ಮಾಡಿ ಅಂತ ಹೇಳಿದ್ರು. ದಿಂಬನ್ನ ಚೇಂಜ್ ಮಾಡಿದಾಗಲೂ ಕೂಡ ಸ್ವಲ್ಪ ಕಮ್ಮಿ ಆಯಿತು. ನನಗೆ ಇಂಜೆಕ್ಷನ್ ಕೊಟ್ಟರು, ಕಮ್ಮಿ ಆಯಿತು. ಸೊ ಅದೇನಿಲ್ಲ, ಮಜಲ್ ಪೈನ್ ಅಷ್ಟೇ ಅಂತ ಹೇಳಿ ಕಳಿಸಿದ್ರು. ನಾನು ಊರಿಗೆ ಹೋದ್ಮೇಲೆ ಏನಾಯಿತು, ಮತ್ತೆ ಪೈನ್ ಜಾಸ್ತಿ ಆಗೋಯ್ತು. ಈ ಕಡೆ ಒಂದು ಸೈಡ್ ಪೂರ್ತಿ ನೋವ್ತಾ ಇದೆ, ಮತ್ತೆ ಇಲ್ಲೆಲ್ಲ ನೋವ್ತಾ ಇದೆ. ಸೊ ಏನಂತ ಭಯ ಆಗಿ ನಾನೇನು ಮಾಡಿದೆ, ನನ್ನ ಡೆಲಿವರಿ ಪ್ರೆಗ್ನೆಂಟಲ್ಲಿ ಇರಬೇಕಿದ್ರೆ ನನ್ನ ಡೈನಕಾಲಜಿಸ್ಟ್ ಹತ್ರ ಏನು ತೋರಿಸ್ತಾ ಇದೆ ಅವ್ರ ಹತ್ರ ಮತ್ತೆ ನಾನು ಹೋಗಿ ಏನಾಗಿದೆ ಏನು ಅಂತ ಸಜೆಸ್ಟ್ ಮಾಡಿದಾಗ ಅವರೆಲ್ಲದನ್ನು ಪೂರ್ತಿಯಾಗಿ ಚೆಕ್ ಮಾಡ್ತಾರೆ. ನಮ್ಮ ಎಲ್ಲದನ್ನು ಓಪನ್ ಮಾಡಿಬಿಟ್ಟು ನೋಡ್ತಾರೆ. ಜಸ್ಟ್ ಈ ರೀತಿಯಾಗಿ ಪಾರ್ಟ್ಸ್ ಬೈ ಪಾರ್ಟ್ಸ್ ಜಸ್ಟ್ ಪ್ರೆಸ್ ಮಾಡಿ ನೋಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ಇದು ನಿಮ್ಮೊಂದು ಜಸ್ಟ್ ಮಜಲ್ ಪೈನ್ ಅಷ್ಟೇ. ಸೊ ಅದೇ ಅವಾಗ ಡಾಕ್ಟ್ರು ಕೂಡ ಒಂದು ಗೈಡ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನೀವು ಗೂಗಲ್ ಸರ್ಚ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ, ಯೂಟ್ಯೂಬ್ ಸರ್ಚ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ. ನೀವು ಏನು ಮಾಡ್ತೀರಾ ಅಂದರೆ, ತಲೆನೋವು ಅಂದ ತಕ್ಷಣ ತಲೆನೋವು ಯಾಕೆ ಬರ್ತಾ ಇದೆ ಅನ್ನೋ ಎಕ್ಸಾಂಪಲ್ ಕೊಟ್ಟರು ಡಾಕ್ಟ್ರು. ತಲೆನೋವು ಬರ್ತಾ ಇದೆ ಅಂದರೆ ತಲೆನೋವು ಯಾಕೆ ಬರ್ತಾ ಇದೆ, ಹಸಿವಾಗಿರೋದು ಬರ್ತಾ ಇದೆಯಾ ಅಥವಾ ಬಿಸಿಲಲ್ಲಿ ಇರೋದಕ್ಕೆ ಬರ್ತಾ ಇದೀವಾ ಅಥವಾ ನಾವು ಸರಿಯಾಗಿ ನೀರು ಕುಡಿತಾ ಇಲ್ವಾ ಅದಕ್ಕೆ ಬರ್ತಾ ಇದೆಯಾ ಅಂತ ನಾವು ಗಮನಿಸಲ್ಲ. ಡೈರೆಕ್ಟಾಗಿ ಏನು ಮಾಡ್ತೀವಿ, ನಾವು ತಲೆನೋವು ನಮಗೆ ಬ್ರೈನ್ ಟ್ಯೂಮರ್ ಆಗಿದೆಯೋ ಅಥವಾ ಈ ಥರ ಮೈಂಡ್ಗಳನ್ನ ನಾವು ತೊಗೊಂಡ್ಬಿಡ್ತೀವಿ. ಸೊ ಆದಷ್ಟು ಯಾರು ಕೂಡ ಈ ಥರ ಗೂಗಲ್ ಸರ್ಚ್ ಮಾಡೋದು ಅಥವಾ ಈ ಥರ ಯೂಟ್ಯೂಬ್ ನೋಡ್ಗಳನ್ನು ಫಸ್ಟ್ ಬಿಟ್ಬಿಡಿ ಮಹಿಳೆಯರು. ಸೊ ಒಂದು ಕೈ ನೋವು ಬರ್ತಾ ಇದೆಯಾ ಅಥವಾ ಎದೆನೂ ಬರ್ತಾ ಇದೆಯಾ, ಫಸ್ಟ್ ಡಾಕ್ಟರ್ನ ಸಜೆಸ್ಟ್ ಮಾಡಿ. ಸೊ ಯಾರಿಗೂ ಕೂಡ ಆ ಥರ ಪ್ರಾಬ್ಲಮ್ ಇರೋದಿಲ್ಲ. ಸೊ ನೀವು
ಸ್ನಾನ ಮಾಡುವಾಗ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಥವಾ ಏನಾದ್ರು ಎದೆ ಭಾಗದಲ್ಲಿ ಗೆಡ್ಡೆಗಳಾಗಿದೆಯಾ ಈಗ ಚೆಕ್ ಮಾಡಿ ತಿಳ್ಕೊಬೇಕು. ಅದನ್ನ ಬಿಟ್ಟು ನೀವು ಡೈರೆಕ್ಟಾಗಿ ಗೂಗಲ್ ಯೂಟ್ಯೂಬ್ ಚೆಕ್ ಮಾಡಿಬಿಟ್ರೆ ಅದು ಮುಗ್ದೇ ಹೋಯ್ತು ಕತೆ, ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ, ತಲೆಯಲ್ಲಿರುವಂಥ ಯೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಯಾರು ಮಹಿಳೆಯರು ಈ ಥರ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಸೊ ನೀವು ಅದೆಲ್ಲ ನೀವು ಸ್ನಾನ ಮಾಡುವಾಗ ಚೆಕ್ ಮಾಡ್ಕೋಬೋದು ತಿಂಗಳಿಗೆ ಒಂದ್ಸರಿ, ಅಥವಾ ನಿಮ್ಗೆ ಅಷ್ಟು ಕನ್ಫರ್ಮ್ ಇದೆ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೋದು. ಸೊ ಅದರ ನೆಸೆಸಿಟಿನೇ ಇರಲ್ಲ. ಯಾರು ಕೂಡ ಭಯ ಪಡಬೇಡಿ. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗುತ್ತೆ. ಯಾಕಂದರೆ ಈಗಿನ ಜನ್ರೇಷನ್ ಆ ರೀತಿ ಇದೆ. ಅದಕ್ಕೋಸ್ಕರ ಎಲ್ಲರೂ ನಾವೇನು ಮಾಡ್ತೀವಿ ಅಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಫಸ್ಟ್ ಏನೇ ಒಂದು ತಲೆನೋವು ಬಂದರೆ ತಲೆನೋವಿಗೆ ಏನು ಪ್ರಿಕಾಕ್ಷನ್ ಅಂತ ಫಸ್ಟ್ ನಾವು ಚೆಕ್ ಮಾಡಿದೆ ಗೂಗಲ್. ಈ ಥರ ಅದನ್ನು ಬಿಟ್ಬಿಡಿ. ನಾನು ಕೂಡ ಅದೇ ಮಾಡಿದ್ದೀನಿ. ಸೊ ನೀವು ಕೂಡ ಅದೇ ತಪ್ಪನ್ನು ಮಾಡಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಹೆಚ್ಚಿನ ಮಾಹಿತಿಯನ್ನು ನಾನು ಲತಾ ನಿಹಾಲ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.